ಮೈಸೂರಿನಲ್ಲಿ ದರ್ಶನ್ ಪರಮಾಪ್ತ ಬಲಗೈ ಬಂಟನ ಬಂಧನ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಾಗರಾಜ್ ಖಾಕಿಗೆ ಲಾಕ್. ಮೈಸೂರು ನಗರದ ಟಿಕೆ ಲೇಔಟ್ ನಿವಾಸಿ ನಾಗರಾಜ್ ಮೊದಲಿಗೆ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಿದ್ದಂತ ನಾಗರಾಜ್ ಸ್ನೇಹಿತರ ಮೂಲಕ ದರ್ಶನ್ ಆಪ್ತ ವಲಯಕ್ಕೆ ನಾಗರಾಜ್ ಎಂಟ್ರಿ ಆದ. ಕಳೆದ 15 ವರ್ಷಗಳಿಂದ ದರ್ಶನ್ ಜೊತೆಯಲ್ಲಿರುವಂತಹ ನಾಗರಾಜ್ ಮೈಸೂರಿನಲ್ಲಿ ಲಾಕ್ ಆಗಿರೋದು. ಈಗ ಕೂಡ ಮೈಸೂರಿನಲ್ಲಿ ದರ್ಶನ್ ಪರಮಾಪ್ತ ಬಲಗೈ ಬಂಟನ ಬಂಧನ ಆಯಿತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಾಗರಾಜ್ ಕೂಡ ಖಾಕಿಗೆ ಲಾಕ್ ಆಗಿದ್ದಾನೆ. ಈ ಆರೋಪಿಗಳ ಲಿಸ್ಟ್ ನಲ್ಲಿ ಆತ ಕೂಡ ಇರೋದು. ಮೈಸೂರು ನಗರದ ಟಿಕೆ ಲೇಔಟ್ನ ನಿವಾಸಿ. ಮೊದಲಿಗೆ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡ್ತಿದ್ದಂತ ನಾಗರಾಜ್, ಅದಾದ್ಮೇಲೆ ದರ್ಶನ್ ಸ್ನೇಹಿತರ ಮೂಲಕ ದರ್ಶನ್ ಆಪ್ತ ವಲಯಕ್ಕೆ ನಾಗರಾಜ್ ಎಂಟ್ರಿ ಆಗ್ತಾನೆ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಎಲ್ಲಿ ಹೋದ್ರೂ ಕೂಡ ಈತ ಜೊತೆಗಿರುವಂತ ವ್ಯಕ್ತಿ. ನೀವು ಈ ವ್ಯಕ್ತಿಯನ್ನ ನೋಡಿರ್ತಾರ ಬಹುತೇಕರು. ಅದರಲ್ಲೂ ದರ್ಶನ್ ಅಭಿಮಾನಿಗಳಿಗೆ ಏನಾದರೂ ಕಮ್ಯುನಿಕೇಶನ್ ಅಥವಾ ದರ್ಶನ್ ಬಗ್ಗೆ. ರಂಗನಾಥ್ ಪುರೋಹಿತ್ ಫ್ಲೋರ್ ಮಿಲ್ ಬಿಸ್ನೆಸ್ ನಲ್ಲಿ ಒಂದು ಮಷೀನ್ ಇಂದ 8 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅಪ್ಡೇಟ್ ಬೇಕು ಅಂತಂದ್ರೆ ಈತನನ್ನ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡೋದು, ಎಲ್ಲಾದ್ರೂ ದುಬೈ ಹೋದಾಗ, ವಿದೇಶಕ್ಕೆ ಹೋದಾಗ ಅಲ್ಲಿನ ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡೋದು. ದರ್ಶನ್ ಊಟ ತಿಂಡಿ, ವಾಸ್ತವ್ಯ, ಪ್ರವಾಸ, ಮೋಜು ಮಸ್ತಿ, ದರ್ಶನ್ ವೈಯಕ್ತಿಕ ವಿಚಾರಗಳ ಎಲ್ಲ ಒಂದು ಇನ್ಚಾರ್ಜ್ ಈತನಿಗೆ ನೀಡಲಾಗಿತ್ತು. ದರ್ಶನ್ ತೋಟದ ಮನೆ ನಿರ್ವಹಣೆ ಜವಾಬ್ದಾರಿ ಹೊತ್ತಿದ್ದಂತಹ ನಾಗು ಮೈಸೂರು ತಾಲೂಕಿನ ಕೆಂಪೈನ ಹುಂಡಿಯಲ್ಲಿರುವಂತಹ ತೋಟ. ನಮ್ಮ ಮೈಸೂರಿನ ಪ್ರತಿನಿಧಿ ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ದಿಲೀಪ್, ನಿಮ್ಮಿಂದ ಮಾಹಿತಿಯನ್ನು ಪಡಿತೀನಿ. ಇನ್ನಷ್ಟು ಅಪ್ಡೇಟ್ ಅನ್ನ ನೀಡ್ತಾ ಹೋಗೋಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನಾಗರಾಜ್ ವಿಚಾರವಾಗಿ ಕೂಡ ದರ್ಶನ್ ಅಭಿಮಾನಿ ಸಂಘಗಳಿಗೆಲ್ಲ ನಾಗ ಸಂಪರ್ಕ ಸೇತುವೆ. ನಟ ದರ್ಶನ್ ಅತಿಯಾಗಿ ನಂಬುತ್ತಿದ್ದ ವ್ಯಕ್ತಿ ನಾಗರಾಜ್ಗಾಗಿ ಮೈಸೂರಿನಲ್ಲಿ ಬಾರ್ ಒಂದನ್ನ ಇಟ್ಕೊಟ್ಟಿದ್ದಂತ ದರ್ಶನ್ ಅಷ್ಟರ ಮಟ್ಟಿಗೆ ನಂಬಿಕೆ, ವ್ಯವಹಾರ ಕೈ ಹಿಡಿಯದ ಹಿನ್ನೆಲೆ ಮತ್ತೆ ದರ್ಶನ್ ಜೊತೆ ಓಡಾಟ. ದರ್ಶನ್ ಎಲ್ಲಿ ಹೋದ್ರೂ ಕೂಡ ಯಾವುದೇ ವಿಡಿಯೋದಲ್ಲೂ ಕೂಡ ಈ ನಾಗರಾಜ್ ಜೊತೆಗಿರುವಂತದ್ದು ನೀವು ನೋಡಿರ್ತಾರೆ. ವಿಶೇಷವಾಗಿ ಹುಟ್ಟುಹಬ್ಬದ ದಿನ ಎಲ್ಲರನ್ನೂ ಕೂಡ ತಳ್ಳಿ ಮುಂದೆ ಕಳಿಸ್ತಾ ಇರ್ತಾರಲ್ಲ, ಅಲ್ಲಿ ಹ್ಯಾಂಡ್ ಶೇಕ್ ಮಾಡಬೇಕಾದ್ರೆ ಆಗ ಹಿಂದೆ ಇರುವಂತ ವ್ಯಕ್ತಿ ಈತನೇ. ಎಷ್ಟು ಮಟ್ಟಿಗೆ ಅಂದ್ರೆ ಕಳೆದ ಬಾರಿ ಒಂದು ಗಲಾಟೆ ಆದಾಗ ಮೈಸೂರು ಹೋಟೆಲ್ ವಿಚಾರವಾಗಿ ಈತನ ಮಾಧ್ಯಮದವ್ರ ಮುಂದೆ ಈತನ ತಲೆಗೊಂದು ಹೊಡೆದು, ನೋಡಿ ಇವನಿಗೆ ಹೊಡೆದೆ, ಇದನ್ನ ಹಲ್ಲೆ ಅಂತ ಹೇಳಕ್ಕಾಗತ್ತಾ, ಹಾಗೆ ಒಂದು ಪ್ರೀತಿಯಲ್ಲಿ ಏನೋ ಹೊಡೆದಿರ್ತೀವಿ ಅನ್ನೋಂಥ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ಕೂಡ ನಿಮ್ಗೆ ನೆನಪಿರ್ಬೋದು. ಆ ಒಂದು ಮಾಧ್ಯಮಕ್ಕೆ ಹೇಳಿಕೆ ಕೊಡುವಂತ ಸಂದರ್ಭದಲ್ಲಿ ಕಾರ್ಪೊರೇಟರ್ ಆಗಬೇಕು ಅಂದುಕೊಂಡವನು ಈಗ ಕಂಬಿ ಹಿಂದೆ. ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಸಕ್ರಿಯನಾಗಿದ್ದ ದರ್ಶನ್ ಪರಮಾಪ್ತ ರಾಜ್ಯ ಕುರುಬರ ಸಂಘಕ್ಕೆ ಮೈಸೂರಿನಿಂದ ಸ್ಪರ್ಧೆ ಮಾಡಿದ್ದ ನಾಗರಾಜ್ ಮೈಸೂರಿನಿಂದ ಸ್ಪರ್ಧಿಸಿ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದಂತ ನಾಗರಾಜ್ ಎಂದು ಕೂಡ ನಾಗು ಅಂತ ಕರೀತಾರೆ. ಮೈಸೂರು ಪಾಲಿಕೆ 21ನೇ ವಾರ್ಡ್ನಿಂದ ಸ್ಪರ್ಧೆ ಮಾಡೋದಕ್ಕೆ ತಯಾರಿ. ದರ್ಶನ್ ಮೂಲಕ ಟಿಕೆಟ್ ಪಡೆಯುವಂತ ನಿರೀಕ್ಷೆಯಲ್ಲಿದ್ದಂತ ನಾಗು ಕಾರ್ಪೊರೇಟರ್ ಆಗಬೇಕು ಅಂದುಕೊಂಡವನು ಈಗ ಸದ್ಯಕ್ಕೆ ಕಂಬಿ ಹಿಂದೆ ಇರೋದು, ಅಂದ್ರೆ ಪೊಲೀಸರ ವಶದಲ್ಲಿರೋದು. ದರ್ಶನ್ ಆಪ್ತ ನಾಗರಾಜ್, ಬಹುತೇಕ ದರ್ಶನ್ ಫಾಲೋ ಮಾಡೋರಿಗೆ ಈ ವ್ಯಕ್ತಿ ಪರಿಚಯ ಇರುತ್ತೆ. ಫ್ಯಾನ್ಸ್ಗಳಿಗೆ ಮತ್ತು ದರ್ಶನ್ಗೆ ಒಂದು ರೀತಿ ಸೇತುವೆ ಈತನೇ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದು. ದರ್ಶನ್ ಎಲ್ಲಾದರೂ ವಿದೇಶಕ್ಕೆ ಹೋದಾಗ ಅಥವಾ ಫಾರ್ಮ್ ಹೌಸ್ನಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ. ದಿಲೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ದಿಲೀಪ್, ಈಗ ನಾಗರಾಜ್ ಬಹಳ ಚಿರಪರಿಚಿತ ವ್ಯಕ್ತಿ, ಎಸ್ಪೆಷಲಿ ದರ್ಶನ್ ಫಾಲೋ ಮಾಡುವಂಥವ್ರಿಗೆ ಗೊತ್ತಿರುತ್ತೆ. ಸೊ ಈತನ ಮೂಲ ಏನು, ಹಿನ್ನೆಲೆ ಏನು, ಹೇಗೆ ದರ್ಶನ್ ಕ್ಯಾಂಪ್ಗೆ ಈತ ಜಾಯ್ನ್ ಆಗಿದ್ದು ಅಂತ. ಖಂಡಿತಗಳು ಅವಿನಾಶ್, ಏನಂತಂದರೆ ನಾಗರಾಜ್ ಅಂತಂದರೆ ನಿಜಕ್ಕೂ ಕೂಡ ದರ್ಶನ್ ಅವ್ರ ಜೊತೆಗಿರುವಂಥ ವ್ಯಕ್ತಿ. ಈತ ಯಾರೇ ಅವರ ಅಭಿಮಾನಿಗಳಲ್ಲಿ ಆ ದರ್ಶನ್ ಆಪ್ತ ವಲಯದಲ್ಲಿ ಫಸ್ಟ್ ಗುರುತಿಸ್ಕೊಳ್ಳುವಂಥ ವ್ಯಕ್ತಿ ಅಂತಂದರೆ ಇದೇ ನಾಗರಾಜ್. ಈ ನಾಗರಾಜ್ ಆತ ಸುಮಾರು 15 ವರ್ಷಗಳ ಹಿಂದೆ ದರ್ಶನ್ ಅವರ ಆಪ್ತ ವಲಯಕ್ಕೆ ಸೇರ್ಕೊಳ್ತಾನೆ, ಅಂದರೆ ಅವರ ಸ್ನೇಹಿತರ ಮೂಲಕ ಸೇರ್ಕೊಳ್ತಾನೆ. ಮೈಸೂರಿನಲ್ಲಿ ಆತ ಯಾವುದೇ ರೀತಿಯಾದಂಥ ಕೆಲಸಗಳ, ವೈಯಕ್ತಿಕ ಕೆಲಸಗಳಾಗಿರ್ಬೋದು, ಖಾಸಗಿ ಕೆಲಸಗಳಾಗಿರ್ಬೋದು, ಎಲ್ಲ ಕೆಲಸಗಳಲ್ಲೂ ಕೂಡ ಪ್ರಮುಖವಾಗಿ ದರ್ಶನ್ ಜೊತೆಗೆ ಇರ್ತಿದ್ದಂಥ ವ್ಯಕ್ತಿ ಅಂತಂದರೆ ನಾಗರಾಜ್. ಪ್ರತಿ ಒಂದು ಸನ್ನಿವೇಶದಲ್ಲೂ ಕೂಡ ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಾಗಿರ್ಬೋದು, ಬೆಂಗಳೂರಿನಲ್ಲೂ ತೀರಾ ಖಾಸಗಿ ಕೆಲಸಗಳೇನಾದರೂ ಇದ್ದರೆ ಅಲ್ಲೂ ಕೂಡ ನಾಗರಾಜ್ ಇರ್ತಿದ್ದ. ಈ ಒಂದು ವ್ಯಕ್ತಿ ಮೈಸೂರಿನಲ್ಲಿ ಕಾರ್ಪೊರೇಟರ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. 21ನೇ ವಾರ್ಡ್ನಲ್ಲಿ ಕೂಡ ಸಾಕಷ್ಟು ತಯಾರಿಯನ್ನು ಮಾಡ್ಕೊಂಡಿದ್ದ. ಯಾಕಂತಂದರೆ CM ಆಪ್ತ ವಲಯದಲ್ಲಿ ಇದ್ದಂಥವ್ರು ಕೂಡ ದರ್ಶನ್ ಅವ್ರಿಗೆ ಪರಿಚಿತರಿದ್ದರು. ಈ ಕಾರಣದಿಂದಾಗಿ ಕಾಂಗ್ರೆಸ್ನಿಂದ ಟಿಕೆಟ್ ಪಡೆದುಕೊಂಡು ಕಾರ್ಪೊರೇಟರ್ ಆಗ್ಬೋದು ಅನ್ನುವಂಥ ಈಸಿ ಆದಂಥ ಲೆಕ್ಕಾಚಾರದಲ್ಲೂ ಕೂಡ ಇದ್ದ. ಆದರೆ ಈಗ ಸದ್ಯಕ್ಕೆ ಆತ ಕಂಬಿ ಎಣಿಸ್ತಾ ಇರುವಂಥದ್ದು. ಕೊಲೆ ಪ್ರಕರಣದಲ್ಲಿ ಆತ ಕೂಡ ಪ್ರಮುಖ ಪಾತ್ರ
ಭಾಗವಹಿಸಿದ್ದಾನೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಆತನನ್ನು ಅರೆಸ್ಟ್ ಮಾಡಿರುವಂಥದ್ದು. ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ಆತನ ಎಷ್ಟು ಆಪ್ತತೆ ಇತ್ತು ಅಂತಂದರೆ ಆತನಿಗೂ ಕೂಡ ಒಂದು ಬಾರನ್ನು ಇಟ್ಕೊಂಡಿದ್ದು ದರ್ಶನ್. ಯಾಕಂತಂದರೆ ಅವನ ಜೊತೆ ಪ್ರತಿ 15 ವರ್ಷಗಳಿಂದ ಎಲ್ಲ ಕೆಲಸವನ್ನು ಮಾಡ್ತಿದ್ದ ಅಂತ ಕಾರಣಕ್ಕೋಸ್ಕರ ಆತನಿಗೆ ಬಾರನ್ನು ಕೂಡ ಇಟ್ಕೊಂಡಿದ್ದ. ಆದರೆ ಬಾರ್ನಲ್ಲಿ ಸಕ್ಸಸ್ ಆಗದೇ ಇದ್ದ ಕಾರಣಕ್ಕೋಸ್ಕರ ಮತ್ತೆ ಅವನು ಆಪ್ತ ವಲಯದಲ್ಲಿ ಅಂದರೆ ಪ್ರತಿದಿನ ಅವರ ಒಡನಾಟದಲ್ಲಿ ಇದ್ದಂಥ ವ್ಯಕ್ತಿ ಆಗಿರುವಂಥದ್ದು. ಅದರಲ್ಲೂ ಕೂಡ ಅವರ ಫಾರ್ಮ್ ಹೌಸ್ ಏನಿದೆ, ಆ ಫಾರ್ಮ್ ಹೌಸ್ನ ಸಂಪೂರ್ಣ ವಿಚಾರವನ್ನು ಮೈಸೂರಿನಲ್ಲಿ ವ್ಯವಹಾರಗಳು ಏನಿದೆ ಆ ಎಲ್ಲ ವ್ಯವಹಾರಗಳನ್ನು ಕೂಡ ಈತ ನಾಗರಾಜೇ ವಹಿಸ್ಕೊಳ್ತಾ ಇದ್ದ. ಅದರಲ್ಲೂ ಕೂಡ ಅವರ ಅಭಿಮಾನಿಗಳಲ್ಲೂ ಕೂಡ ಸಂಪರ್ಕ ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ದಂಥ. ಮೊನ್ನೆ ಅಷ್ಟೇ ಅರ್ಜುನ ಸಮಾಧಿ ವಿಚಾರಕ್ಕೆ ಸಂಬಂಧಪಟ್ಟಂಥ ಯಾವೆಲ್ಲ ಬೆಳವಣಿಗೆಗಳಾಯಿತು, ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ಕೂಡ ಬಂದು ಆತನೇ ಕೂಡ ಹೇಳಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದ. ಅಂದರೆ ಯಾವುದೇ ವಿಚಾರಗಳಾದರೂ ಕೂಡ ದರ್ಶನ್ ಅವರ ವಿರುದ್ಧವಾಗಿ ಯಾವುದಾದ್ರು ಬಂದರೆ ಅಥವಾ ಅವರ ಪರವಾದಂಥ ವಿಚಾರಗಳು ಬಂದರೂ ಕೂಡ ಈತನೇ ಮೊದಲನೇನಾಗಿ ನಿಂತ್ಕೊಳ್ತಾ ಇದ್ದ. ದರ್ಶನ್ ಅವರ ಎಲ್ಲ ಖಾಸಗಿ ವಿಚಾರಗಳನ್ನು ಕೂಡ ಈತನೇ ನೋಡ್ಕೊಳ್ತಾ ಇದ್ದಿದ್ದು. ಅವಿನಾಶ್, ಧನ್ಯವಾದ ದಿಲೀಪ್ ಮಾಹಿತಿಗಾಗಿ.